ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ಕರ್ಣನನ್ನು ನಿಂದಿಸಿ ಅವನ ಮಗನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದುದು ಕರ್ಣ ದುರ್ಯೋಧನರ ಸಂವಾದವು ಸಂಕುಲ ಯುದ್ಧವು ಎಂಬ 146ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಹೀಗೆ ಅನೇಕ ವೀರರು ಕ್ಷಯವಾದ ಮೇಲೆ ಭೀಮಾರ್ಜುನರು ಸಾತ್ಯಕೆಯು ಮಾಡಿದ ಕಾರ್ಯಗಳೇನು ಎನ್ನಲು ಸಂಜಯನು ಹೇಳುತ್ತಾನೆ, ರಾಜ, ಹೇಳು. ಭೀಮನು ಕರ್ಣನಿಂದ ವಿರಥನಾಗಿ ಮಾಡಲ್ಪಟ್ಟು ಅವನು ತನ್ನನ್ನು ಬಾಯಿಗೆ ಬಂದಂತೆ ನಿಂದಿಸಿದ ಮಾತುಗಳನ್ನು ಕೇಳಿದ ಮೇಲೆ ಅವನಿಗೆ ಮೈ ಮರೆಯುವಷ್ಟು ಕೋಪ ಉಂಟಾಯಿತು. ಆಗ ಅತಿ ವ್ಯಸನದಿಂದ ಭೀಮನು ಅರ್ಜುನನನ್ನು ಕುರಿತು ಹೀಗೆಂದನು, ವತ್ಸ ಧನಂಜಯ, ಕರ್ಣನು ನನ್ನನ್ನು ಕುರಿತು ನಿನ್ನಿದಿರಾಗಿಯೇ ಯಾವ ಮಾತುಗಳನ್ನಾಡಿದನೋ ಅವನ್ನೆಲ್ಲ ಕೇಳಿದೆಯಲ್ಲವೇ? ಅವನು ಬಾರಿ ಬಾರಿಗೂ ನನ್ನನ್ನು ಕುರಿತು, ಎಲ ಮೀಸೆಯಿಲ್ಲದವನೇ, ಮೂಢ, ಹೊಟ್ಟೆಬಾಕ, ಶಸ್ತ್ರಾಸ್ತ್ರಗಳಲ್ಲಿ ಪರಿಚಯವಿಲ್ಲದವನೇ, ಯುದ್ಧಕ್ಕೆ ಹೆದರತಕ್ಕ ಎಲ ಬಾಲಕ ಎಂದು ಬಹಳ ಹೀನವಾಗಿ ನನ್ನನ್ನು ಸಂಬೋಧಿಸಿದನು. ಇಂತಹ ಮಾತನ್ನಾಡಿದವನನ್ನು ನನ್ನ ಕೈಯಿಂದಲೇ ಕೊಲ್ಲಬೇಕಾದುದು ಅವಶ್ಯವು. ಆದರೂ ನಿನ್ನೊಡನೆ ನಾನು ಶತ್ರುವಧದಲ್ಲಿ ಕೆಲವು ವ್ರತವನ್ನು ಹಿಡಿದಿರುವೆನು. ಅದನ್ನು ನಡೆಸಿ ತೀರಬೇಕು. ನಿನಗೆ ಹೇಗೋ ನನಗೂ ಅದು ಕರ್ತವ್ಯವೇ. ಈಗ ನೀನೇ ಆ ಕರ್ಣನನ್ನು ಕೊಲ್ಲುವುದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು. ನೀನು ಮಾಡಿದ ಪ್ರತಿಜ್ಞೆಯು ಸತ್ಯವಾಗುವಂತೆ ಮಾಡಬೇಕು. ನಾನು ಅವನು ಆಡಿದ ಮಾತನ್ನು ದೃಢವಾಗಿ ನೆನಪಿನಲ್ಲಿಡು ಎಂದನು. ಈ ಮಾತನ್ನು ಕೇಳಿ ಅರ್ಜುನನು ಕರ್ಣನ ಸಮೀಪಕ್ಕೆ ಬಂದು, ಕರ್ಣ, ವ್ಯರ್ಥ ಮನೋರಥವುಳ್ಳ ಓ ಸೂತಪುತ್ರ, ನೀನು ಬರೀ ಆತ್ಮಸ್ತುತಿಯಲ್ಲಿಯೇ ಆಶೆಯುಳ್ಳವನು, ಅಧರ್ಮ ಬುದ್ಧಿಯುಳ್ಳ ನೀನು. ಈಗ ನಾನು ಹೇಳುವ ಮಾತನ್ನು ಕೇಳು. ಯುದ್ಧ ಮಾಡತಕ್ಕ ಶೂರರಿಗೆ ಜಯ ಅಪಜಯಗಳೆಂಬ ಎರಡರಲ್ಲಿ ಯಾವುದೋ ಒಂದು ಸಿದ್ಧವು. ಅದು ಯಾರಿಗೂ ನಿಶ್ಚಯವಲ್ಲ. ಯುದ್ಧಕ್ಕೆ ನಿಂತ ಮೇಲೆ ಮಹೇಂದ್ರನಿಗಾದರೂ ಜಯವೆಂಬುದು ನಿಶ್ಚಯವಿಲ್ಲ. ಕರ್ಣ, ನೀನಾದರೂ ಬಾರಿ ಬಾರಿಗೂ ಯುದ್ಧದಿಂದ ಹೆದರಿ ಪಲಾಯನ ಮಾಡಿದವನು. ಆದರೂ ನಾಚಿಕೆಯಿಲ್ಲದೆ ನಮ್ಮಣ್ಣನನ್ನು ನಿಂದಿಸುತ್ತಿರುವೆ. ನಿಮ್ಮಿಬ್ಬರಿಗಿರುವ ತಾರತಮ್ಯವನ್ನು ಈಗ ನೀನೇ ತಿಳಿದಿರುವೆ. ಆ ಭೀಮನ ಜನ್ಮ, ಕರ್ಮ, ವಂಶಗಳ ಮೇಲ್ಮೆಯನ್ನೆಲ್ಲ ನೀನು ಬಲ್ಲೆ. ಅವನ ನಡತೆಯು ಅದಕ್ಕೆ ತಕ್ಕಂತೆಯೇ ಇರುವುದು. ನೀನು ಯುದ್ಧದಲ್ಲಿ ಹೆದರಿ ಓಡಿ ಹೋಗುತ್ತಿರುವಾಗಲೂ ಅವನು ನಿನ್ನಂತೆ ಪರುಷ ವಾಕ್ಯವನ್ನು ಆಡಿದನೇನು? ಇದರಿಂದಲೇ ನೀನು ಅವನ ಮೇಲ್ಮೆಯನ್ನು ತಿಳಿಯಬಹುದು. ಅದರಂತೆಯೇ ನೀನು ಅವನೊಡನೆ ಯುದ್ಧ ಮಾಡುವಾಗ ಎಷ್ಟೋ ಸಾರಿ ಹೆದರಿ ಓಡಿ ಹೋಗಿ ಕೊನೆಗೆ ಯಾದೃಚ್ಛಿಕವಾಗಿ ಅವನನ್ನು ರಥಹೀನನನ್ನಾಗಿ ಮಾಡಿದೆ. ಅಷ್ಟು ಮಾತ್ರವೇ ನಿನಗೆ ಗರ್ವವು ತಲೆಗೇರಿದಂತಿದೆ. ಓ ಸೂತಪುತ್ರ, ನಿನ್ನ ಹೀನ ಕುಲಕ್ಕೆ ತಕ್ಕ ಕಾರ್ಯವನ್ನೇ ಮಾಡಿದೆ. ಇಂದ್ರನಿಗಾದರೂ ಯುದ್ಧದಲ್ಲಿ ಜಯವಾಗಲಿ ಅಪಜಯವಾಗಲಿ ಒಂದೇ ವಿಧವಾಗಿರುವುದಿಲ್ಲ. ನೀನು ಸಾತ್ಯಕಿಯೊಡನೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಅವನಿಗೆ ಪರಾಜಿತನಾಗಿ ವಿರುದ್ಧನಾಗಿ ಹಿಂದು ಮುಂದು ತೋರದೆ ಸಾಯುವ ಸ್ಥಿತಿಗೆ ಬಂದೆ. ಆಗಲೇ ಸಾತ್ವಿಕೆಯು ನಿನ್ನನ್ನು ಕೊಂದು ಬಿಡಬಹುದಾಗಿದ್ದರು ನೀನು ನನ್ನ ಕೈಯಿಂದ ಸಾಯಬೇಕಾದವನೆಂದು ತಿಳಿದು ಜೀವದೊಂದಿಗೆ ಬಿಟ್ಟನು. ಹೀಗಿರುವಾಗ ಯಾವಾಗಲೋ ಒಂದಾವರ್ತಿ ನೀನು ಭೀಮನ ರಥವನ್ನು ಮಹಾಪ್ರಯತ್ನದಿಂದ ಮುರಿದುದಕ್ಕಾಗಿ ಅವನನ್ನು ಕುರಿತು ಪರುಷ ವಾಕ್ಯಗಳನ್ನಾಡಿದೆ. ಕರ್ಣ, ಇದು ದೊಡ್ಡ ಅಧರ್ಮವು, ಅಸಜ್ಜನರ ಕಾರ್ಯವು. ಸತ್ಪುರುಷರು ಶತ್ರುವನ್ನು ಜಯಿಸಿದ ಮಾತ್ರಕ್ಕೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವುದಿಲ್ಲ, ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ, ಬೇರೊಬ್ಬರನ್ನು ನಿಂದಿಸುವುದಿಲ್ಲ. ಶೂರರ ಲಕ್ಷಣವೇ ಇದು. ನೀನಾದರೂ ಕೇವಲ ಪ್ರಾಕೃತ ಬುದ್ಧಿಯುಳ್ಳವನಾದುದರಿಂದ ನಿನ್ನ ಬಾಯಿಗೆ ಬಂದಂತೆ ಅಸಂಬದ್ಧವಾದ ಮತ್ತು ಕಿವಿಯಿಂದ ಕೇಳಬಾರದ ಮಾತುಗಳನ್ನು ಆಡುತ್ತಿರುವೆ. ಚಪಲ ಬುದ್ಧಿಯಿಂದ ಮುಂದಾಲೋಚನೆ ಇಲ್ಲದೆ ಹರಟುತ್ತಿರುವೆ. ನಿನ್ನ ಮೇಲೆ ಅಸಾಧಾರಣ ಪರಾಕ್ರಮವನ್ನು ತೋರಿಸಿ ಯುದ್ಧ ಮಾಡುತ್ತಾ ಆರ್ಯವೃತದಲ್ಲಿದ್ದ ಭೀಮನನ್ನು ಕುರಿತು ನೀನು ಹೇಳಿದ ಯಾವ ಮಾತು ನಿಜವಲ್ಲ. ನಾನು ಶ್ರೀಕೃಷ್ಣನು ಎಲ್ಲ ಸೈನ್ಯಗಳು ನೋಡುತ್ತಿರುವಾಗಲೇ ಭೀಮನು ಎಷ್ಟೋ ಸಾರಿ ನಿನ್ನನ್ನು ಕುರಿತು ಒಂದು ಪರುಷ ವಾಕ್ಯವನ್ನಾದರೂ ನುಡಿಯಲಿಲ್ಲ. ಕಾರಣ, ನೀನು ನನ್ನ ಅಣ್ಣನನ್ನು ಕುರಿತು ಅಂತಹ ಕಠಿಣ ವಾಕ್ಯಗಳನ್ನಾಡಿದುದೊಂದು. ನನ್ನ ಪರೋಕ್ಷದಲ್ಲಿ ನೀವೆಲ್ಲರೂ ಸೇರಿ ನನ್ನ ಮಗನಾದ ಅಭಿಮನ್ಯುವನ್ನು ಕೊಂದುದೊಂದು. ಈ ನಿಮ್ಮ ದುಶ್ಚರಿತೆಗಳಿಗೂ ನಿಮ್ಮ ಗರ್ವಕ್ಕೂ ತಕ್ಕ ಫಲವನ್ನು ನನ್ನಿಂದ ಶೀಘ್ರದಲ್ಲಿಯೇ ಹೊಂದುವಿರಿ. ಕರ್ಣ, ನೀನು ಅಭಿಮನ್ಯು ಕುಮಾರನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿದುದು ನಿನ್ನ ನಾಶಕ್ಕಾಗಿಯೇ ಎಂದು ತಿಳಿ.
ನಿನ್ನ ಪುತ್ರ ಭೃತ್ಯ ಬಂಧುಗಳೊಡನೆ ನೀನು ನನ್ನ ಕೈಯಿಂದ ಸಾಯತಕ್ಕವನು. ಈಗಲೇ ನಿನ್ನ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿಬಿಡು. ನಿನಗೆ ಪ್ರಾಣ ಭಯವು ಸಮೀಪಿಸಿರುವುದು. ನಿನ್ನ ಕಣ್ಣಿದಿರಾಗಿಯೇ ನಿನ್ನ ಮಗನಾದ ವೃಷಸೇನನನ್ನು ನಾನು ಕೊಲ್ಲುವೆನು. ಇನ್ನು ನಿನ್ನ ಬೆಂಬಲಕ್ಕಾಗಿ ಬುದ್ಧಿಗೆಟ್ಟು ನನ್ನನ್ನು ಎದುರಿಸಿ ಬಂದವರನ್ನೆಲ್ಲ ನಾನು ಕೊಲ್ಲುವೆನು. ಇದು ಆಯುಧವನ್ನು ಹಿಡಿದು ಶಪಥ ಮಾಡುವೆನು. ಬುದ್ಧಿಹೀನನು ಗರ್ವಿಯೋ ಆದ ನೀನು ನನ್ನಿಂದ ಹತನಾದುದನ್ನು ನೋಡಿ ನಿನ್ನ ರಾಜನು ಬಹಳವಾಗಿ ಪಶ್ಚಾತ್ತಾಪ ಪಡುವನು ಎಂದನು. ಅರ್ಜುನನ ಈ ಪ್ರತಿಜ್ಞೆಯನ್ನು ಕೇಳಿ ಸೈನ್ಯದೊಳಗೆಲ್ಲ ದೊಡ್ಡ ಕೋಲಾಹಲವೆದ್ದಿತು. ಹೀಗೆ ಭಯಂಕರವಾದ ಕ್ಷೋಭವು ನಡೆಯುತ್ತಿದ್ದಾಗಲೇ ಸೂರ್ಯನು ಮಂದ ಕಿರಣವುಳ್ಳವನಾಗಿ ಮೆಲ್ಲ ಮೆಲ್ಲಗೆ ಅಸ್ತಗಿರಿಯನ್ನು ಸೇರುತ್ತಿದ್ದನು. ಆಗ ದುರ್ಯೋಧನನು ಸೈಂಧವ ವಧಕ್ಕಾಗಿ ಆತುರಗೊಂಡು ಬರುತ್ತಿರುವ ಅರ್ಜುನನನ್ನು ನೋಡಿ ಕರ್ಣನನ್ನು ಕುರಿತು ಹೀಗೆಂದನು. ಮಿತ್ರ ಕರ್ಣ, ಅದು ಸಾತ್ವಿಕೆಯು ಭೀಮಸೇನನು ಅಮಾನುಷವಾದ ಕಾರ್ಯವನ್ನು ನಡೆಸಿಬಿಟ್ಟರು. ಅರ್ಜುನನು ಜಯದ್ರಥ ವಧಕ್ಕಾಗಿ ಆತುರಗೊಂಡು ಬರುತ್ತಿರುವನು. ಅದು ನಡೆಯದಂತೆ ನೀನು ತಕ್ಕ ಪ್ರಯತ್ನವನ್ನು ಈಗಲೇ ಮಾಡಬೇಕು. ನಿನ್ನ ಯುದ್ಧಕ್ಕೆ ಇದು ಒಳ್ಳೆಯ ಕಾಲವು. ಈಗ ನಿನ್ನ ಬಲವನ್ನು ತೋರಿಸಬೇಕು. ಹಗಲು ಮುಗಿಯುವುದಕ್ಕೆ ಸ್ವಲ್ಪವೇ ಹೊತ್ತು ಉಳಿದಿರುವುದು. ಅಷ್ಟರವರೆಗೆ ನೀನು ನಮ್ಮ ಶತ್ರುವಾದ ಆ ಅರ್ಜುನನನ್ನು ನಿನ್ನ ಬಾಣಗಳಿಂದ ನಿವಾರಿಸು. ಈ ಹಗಲು ಕಳೆದು ಬಿಟ್ಟರೆ ನಮಗೆ ಜಯವು ಸಿದ್ಧವು. ಈಗಿನ ಸೂರ್ಯಾಸ್ತದವರೆಗೆ ನಾವು ಸೈಂಧವನನ್ನು ಕಾಪಾಡಿಕೊಂಡರೆ ಅರ್ಜುನನ ಪ್ರತಿಜ್ಞೆಗೆ ಭಂಗ ಉಂಟಾಗುವುದರಿಂದ ಅವನು ಅಗ್ನಿ ಪ್ರವೇಶ ಮಾಡಿಬಿಡುವನು. ಅರ್ಜುನನು ಸತ್ತ ಮೇಲೆ ಅವನ ಸಹೋದರರು ಕ್ಷಣ ಮಾತ್ರವೂ ಭೂಮಿಯಲ್ಲಿ ಜೀವಿಸಲಾರರು. ಎಲ್ಲರೂ ಆಗ ತಮ್ಮ ತಮ್ಮ ಅನುಜೀವಿಗಳೊಡನೆ ಪ್ರಾಣವನ್ನು ಕಳೆದುಕೊಳ್ಳುವರು. ಹೀಗೆ ಪಾಂಡವರೆಲ್ಲರೂ ಸತ್ತ ಮೇಲೆ ಪರ್ವತಾರಣ್ಯಗಳೊಡಗೂಡಿದ ಈ ಸಮಸ್ತ ಭೂಮಿಯನ್ನು ನಿಷ್ಕಂಟಕವಾಗಿ ನಾವೇ ಅನುಭವಿಸಬಹುದು. ಕರ್ಣ, ಮುಖ್ಯವಾಗಿ ಅರ್ಜುನನನ್ನು ದೈವವೇ ಕೆಡಿಸಿದಂತಿದೆ. ಅವನ ವಿನಾಶಕಾಲಕ್ಕೆ ತಕ್ಕಂತೆ ವಿಪರೀತ ಬುದ್ಧಿಯು ಹೆಚ್ಚಿದಂತಿದೆ. ಕಾರ್ಯ ಅಕಾರ್ಯಗಳನ್ನು ತಿಳಿಯದೆ ಅವನು ಸಾಗದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟನು. ಅವನು ಮಾಡಿದ ಪ್ರತಿಜ್ಞೆಯು ಆತ್ಮನಾಶಕ್ಕಲ್ಲದೆ ಬೇರೆಯಲ್ಲ. ಜಯದ್ರಥನನ್ನು ಕೊಲ್ಲುವ ವಿಷಯದಲ್ಲಿ ಅವನು ಮಾಡಿದ ಪ್ರತಿಜ್ಞೆಯು ಎಂದಿಗೂ ನೆರವೇರದು. ಕರ್ಣ, ನೀನು ಬದುಕಿರುವಾಗ ಈ ಸೂರ್ಯಾಸ್ತಮಯದೊಳಗಾಗಿ ಅರ್ಜುನನು ಸೈಂಧವನನ್ನು ಹೇಗೆ ತಾನೇ ಕೊಲ್ಲಬಲ್ಲನು? ಇದಲ್ಲದೆ ಅಶ್ವತ್ಥಾಮನು, ಶಲ್ಯನು, ಕೃಪನು, ದುಶ್ಯಾಸನನು ಇವರೆಲ್ಲರ ರಕ್ಷಣೆಯಲ್ಲಿರುವ ಸೈಂಧವನನ್ನು ಆ ಅರ್ಜುನನು ಹೇಗೆ ತಾನೇ ಕೊಲ್ಲಬಲ್ಲನು? ಕಾಲಪ್ರೇರಿತನಾಗಿ ಬಂದ ಆ ಅರ್ಜುನನು ನಮ್ಮನ್ನೆಲ್ಲ ದಾಟಿ ಸೈಂಧವನ ಬಳಿಗೆ ಹೋಗುವುದು ತಾನೇ ಹೇಗೆ? ನಮ್ಮ ಕಡೆಯ ಬಹುಮಂದಿ ಶೂರರು ಯುದ್ಧ ಮಾಡುತ್ತಿರುವರು. ಸೂರ್ಯನು ಆಗಲೇ ಇಳಿಯುತ್ತಾ ಬಂದಿರುವನು. ಅರ್ಜುನನು ಈ ಸಾಯಂಕಾಲದೊಳಗಾಗಿ ಸೈಂಧವನ ಸಮೀಪಕ್ಕೆ ಹೋಗಲಾರನೆಂದು ನನಗೆ ತೋರಿದೆ. ಆದುದರಿಂದ ಕರ್ಣ, ಮೇಲೆ ಹೇಳಿದ ನಮ್ಮೆಲ್ಲರ ಬೆಂಬಲದಿಂದ ನೀನು ಈ ಅಸ್ತಮಾನದವರೆಗೆ ಅರ್ಜುನನೊಡನೆ ಸರ್ವ ಪ್ರಯತ್ನದಿಂದ ಯುದ್ಧ ಮಾಡಬೇಕು ಎಂದನು. ಆಗ ಕರ್ಣನು ನಿನ್ನ ಮಗನನ್ನು ಕುರಿತು, ರಾಜಕುಮಾರ, ಈಗ ನನ್ನ ಅವಸ್ಥೆಯೇನೆಂಬುದನ್ನು ನೀನು ಕಾಣೆ. ವೀರನು, ಮಹಾಧನುರ್ಧಾರಿಯು, ದೃಢವಾಗಿ ಗುರಿ ಹಿಡಿದು ಹೊಡೆಯತಕ್ಕವನು ಆದ ಆ ಭೀಮನ ಬಾಣಗಳಿಂದ ನನ್ನ ಮೈಯೆಲ್ಲ ಜರ್ಜರಿತವಾಗಿದೆ. ಈಗ ನಾನು ಯುದ್ಧದಲ್ಲಿ ನಿಂತಿರಬೇಕೆಂಬುದಕ್ಕಾಗಿ ಎಷ್ಟೋ ಕಷ್ಟದಿಂದ ಇಲ್ಲಿರುವೆನೇ ಹೊರತು ಬಾಣ ಬಾಧೆಗಳಿಂದ ನನ್ನ ದೇಹವು ಸ್ವಲ್ಪ ಮಾತ್ರವೂ ಕೆಲಸ ಮಾಡುವ ಹಾಗಿಲ್ಲ. ಆದರೂ ನಾನು ನನ್ನ ಶಕ್ತಿ ಮೀರಿ ಯುದ್ಧ ಮಾಡುವೆನು. ಮಿತ್ರ, ನಿನಗಾಗಿಯೇ ನನ್ನ ಪ್ರಾಣವೆಂದು ತಿಳಿ. ಅರ್ಜುನನು ಸೈಂಧವನನ್ನು ಕೊಲ್ಲದ ಹಾಗೆ ನನ್ನಿಂದಾದಷ್ಟು ಪ್ರಯತ್ನ ಮಾಡುವೆನು. ನಾನು ಯುದ್ಧಕ್ಕೆ ನಿಂತು ಬಾಣಗಳನ್ನು ಬಿಡುತ್ತಿದ್ದರೆ ಆ ಅರ್ಜುನನು ಸೈಂಧವನನ್ನು ಎಂದಿಗೂ ಸಮೀಪಿಸಲು ಶಕ್ತನಲ್ಲ. ರಾಜ, ಹಿತೈಷಿಯು ಭಕ್ತನು ಆದವನು ತನ್ನ ಪ್ರಭುವಿಗಾಗಿ ಹೇಗೆ ಕಾರ್ಯವನ್ನು ನಡೆಸಬೇಕು ಅದರಂತೆ ನಾನು ನಿಷ್ಕಲ್ಮಶ ಬುದ್ಧಿಯಿಂದ ಪ್ರಯತ್ನಿಸುವೆನು. ಇದರ ಮೇಲೆ ಜಯವೆಂಬುದು ದೈವಾಯತ್ತವು. ಸೈಂಧವನ ರಕ್ಷಣೆಗಾಗಿಯೂ ನಿನ್ನ ಹಿತಕ್ಕಾಗಿಯೂ ನಾನು ಮಾಡಬೇಕಾದ ಯತ್ನವನ್ನೆಲ್ಲ ಮಾಡುವೆನು. ಅದರ ಮೇಲೆ ಜಯವು ದೈವಾಧೀನವು. ನಾನು ಈಗ ಇಷ್ಟು ನೊಂದವನಾಗಿದ್ದರೂ ನನ್ನ ಪೌರುಷವನ್ನು ಹಿಡಿದು ನಿನಗಾಗಿ ಅರ್ಜುನನೊಡನೆ ಯುದ್ಧ ಮಾಡುವೆನು. ಅದರ ಮೇಲೆ ಜಯವು ದೈವಾಯುದತ್ತವಾದುದು. ಓ ಕೌರವೇಂದ್ರ, ಈಗ ನನಗೂ ಅರ್ಜುನನಿಗೂ ನಡೆಯುವ ದಾರುಣ ಯುದ್ಧವನ್ನು ಉಭಯ ಸೈನ್ಯಗಳು ನೋಡಲಿ ಎಂದನು. ಧೃತರಾಷ್ಟ್ರ ಮಹಾರಾಜ, ಕರ್ಣ, ದುರ್ಯೋಧನರಿಬ್ಬರಿಗೂ ಹೀಗೆ ಸಂಭಾಷಣೆ ನಡೆಯುತ್ತಿರುವಾಗಲೇ ಅತ್ತಲಾಗಿ ಅರ್ಜುನನು ನಿನ್ನ ಸೈನ್ಯಗಳನ್ನು ವಧಿಸುತ್ತಿದ್ದನು. ಅನೇಕ ಶೂರರ ತೋಳು, ತಲೆ, ಆನೆಗಳ ಸೊಂಡಿಲು, ರಥದ ಅಚ್ಚುಗಳು ಇವನ್ನೆಲ್ಲ ತುಂಡು ಮಾಡಿದನು.
ಕುದುರೆಗಳನ್ನು ಅದರ ಮೇಲಿದ್ದ ಸವಾರರನ್ನು ರಕ್ತದಿಗ್ಧರನ್ನಾಗಿ ಮಾಡಿ ಅವರು ಹಿಡಿದಿದ್ದ ಪ್ರಾಸ ತೋಮರಾದಿಗಳನ್ನೆಲ್ಲ 2-3 ತುಂಡುಗಳಾಗಿ ಭೇದಿಸಿದನು. ಕಾಲಾಳುಗಳನ್ನು ಕೊಂದನು. ಧ್ವಜಗಳು, ಛತ್ರ ಚಾಮರಗಳು, ಬಿಲ್ಲುಗಳು ಇವನ್ನೆಲ್ಲ ಭೇದಿಸಿದನು. ಇಷ್ಟು ತಲೆಗಳನ್ನು ಹಾರಿಸಿದನು. ಒಣಗಿದ ಪೊದರಿನಲ್ಲಿ ಹತ್ತಿದ ಬೆಂಕಿಯಂತೆ ಅರ್ಜುನನ ಬಾಣ ಜ್ವಾಲೆಯು ನಿನ್ನ ಸೈನ್ಯವನ್ನೆಲ್ಲ ದಹಿಸುತ್ತಿದ್ದಿತು. ನೆಲದ ಮೇಲೆ ರಕ್ತ ನದಿಗಳು ಹರಿದವು. ಹೀಗೆ ನಿನ್ನ ಸೈನ್ಯವನ್ನೆಲ್ಲ ಬಹಳ ಮಟ್ಟಿಗೆ ನಿಶ್ಶೇಷವಾಗಿ ಕೊಂದು ಸೈಂಧವನ ಸಮೀಪಕ್ಕೂ ಸೇರಿದನು. ಭೀಮ ಸಾತ್ವಿಕೆಗಳೊಡನೆ ಜಯಶೀಲನಾಗಿ ಬಂದ ಆ ಅರ್ಜುನನು ಆಗ ಉರಿಯುವ ಬೆಂಕಿಯಂತೆ ಜ್ವಲಿಸುತ್ತಿದ್ದನು. ಇದನ್ನು ನೋಡಿ ನಿನ್ನ ಕಡೆಯ ಪ್ರಧಾನ ವೀರರಿಗೆ ಸಹಿಸದಂತಾಯಿತು. ದುರ್ಯೋಧನನು, ಕರ್ಣನು, ವೃಷಸೇನನು, ಶಲ್ಯನು, ಕೃಪಾಶ್ವತ್ಥಾಮರು ಇವರೆಲ್ಲರ ರಕ್ಷಣೆಗೆ ಪಾತ್ರನಾಗಿದ್ದ ಸೈಂಧವನು ಇವರೆಲ್ಲರೂ ಒಂದಾಗಿ ಸೇರಿ ಶಸ್ತ್ರ ಸನ್ನಾಹಗಳೊಡನೆ ಅರ್ಜುನನನ್ನು ಮುತ್ತಿಕೊಂಡು 4 ಕಡೆಗಳಿಂದ ಬಾಣವರ್ಷಗಳನ್ನು ಕರೆದರು. ರಥಮಾರ್ಗಗಳಲ್ಲಿ ನರ್ತಿಸುವಂತೆ ಬರುತ್ತಿರುವ ಅರ್ಜುನನನ್ನು ಅವರೆಲ್ಲರೂ ನಿರ್ಭಯವಾಗಿ ಬಂದು ತಡೆದರು. ಸೈಂಧವನನ್ನು ತಮ್ಮ ಹಿಂದೆ ಬಿಟ್ಟುಕೊಂಡು ತಾವು ಮುಂದಾಗಿ ನಿಂತು ಲೋಕವನ್ನು ನುಂಗುವುದಕ್ಕಾಗಿ ಬಾಯಿ ತೆರೆದುಕೊಂಡ ಕಾಲಯಮನಂತಿದ್ದ ಆ ಅರ್ಜುನನನ್ನು ಕೊಂದೇ ಬಿಡಬೇಕೆಂಬ ದೃಢ ಸಂಕಲ್ಪದಿಂದಿದ್ದರು. ಸೂರ್ಯಾಸ್ತಮಯವಾದರೆ ಸಾಕೆಂದು ನಿರೀಕ್ಷಿಸುತ್ತಿದ್ದರು. ಸೂರ್ಯನು ಮೆಲ್ಲ ಮೆಲ್ಲಗೆ ಕೆಂಪು ಬಣ್ಣಕ್ಕೆ ತಿರುಗುತ್ತಾ ಬಂದನು. ಎಲ್ಲರೂ ಮಹಾಧನುಸ್ಸುಗಳನ್ನು ಬಗ್ಗಿಸಿ ನಾಣೆಳೆದು ಅರ್ಜುನನ ಮೇಲೆ ಸೂರ್ಯ ರಶ್ಮಿಗಳಂತಿರುವ ಬಾಣಗಳನ್ನು ವರ್ಷಿಸುತ್ತಿದ್ದರು. ಅರ್ಜುನನು ಅವರ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ತುಂಡು ತುಂಡಾಗಿಸುತ್ತಾ ಅವರನ್ನು ಬಲವಾಗಿ ನೋಯಿಸುತ್ತಿದ್ದನು. ಸಿಂಹದ ಬಾಲದ ಗುರುತಿನ ಧ್ವಜವುಳ್ಳ ಅಶ್ವತ್ಥಾಮನು ತನ್ನ ಪರಾಕ್ರಮವನ್ನು ತೋರಿಸುತ್ತಾ ಅರ್ಜುನನನ್ನು ತಡೆದು 10 ಬಾಣಗಳಿಂದ ಅವನನ್ನು, 7 ಬಾಣಗಳಿಂದ ಕೃಷ್ಣನನ್ನು ಹೊಡೆದನು. ಇತರ ಮಹಾರಥರು ಅರ್ಜುನನ ಮೇಲೆ ಬಾಣಗಳನ್ನು ಬಿಡುತ್ತಾ ಸೈಂಧವನನ್ನು ಎಚ್ಚರದಿಂದ ರಕ್ಷಿಸುತ್ತಿದ್ದರು. ದುರ್ಯೋಧನನ ಆಜ್ಞೆಯಿಂದ ಇಷ್ಟು ಮಂದಿಯೂ ಸೇರಿ ತಡೆಯುತ್ತಿರುವಾಗಲೂ ಅರ್ಜುನನು ಲಕ್ಷ್ಯವಿಲ್ಲದೆ ಅವರನ್ನು ಎದುರಿಸುತ್ತಿದ್ದನು. ಅರ್ಜುನನ ಬಾಹುಬಲವು, ಅವನ ಬಾಣಗಳು ಅಕ್ಷಯವೆಂಬುದು, ಅವನ ಗಾಂಡೀವ ಧನುಸ್ಸಿನ ಪ್ರಭಾವವು ಎಲ್ಲರಿಗೂ ಆಗ ಚೆನ್ನಾಗಿ ತಿಳಿಯಿತು. ಅವನು ಕೃಪಾ ಅಶ್ವತ್ಥಾಮರ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ತಡೆದು ತನಗಿದಿರಾದ ಒಬ್ಬೊಬ್ಬರನ್ನು 10 ಬಾಣಗಳಿಂದ ಹೊಡೆದನು. ಇತ್ತಲಾಗಿ ನಿನ್ನವರಲ್ಲಿ ಕೂಡ ಅಶ್ವತ್ಥಾಮನು 25, ವೃಷಸೇನನು 7, ದುರ್ಯೋಧನನು 20, ಕರ್ಣ ಶಲ್ಯರಲ್ಲಿ ಒಬ್ಬೊಬ್ಬರು 3 ಹೀಗೆ ಏಕಕಾಲದಲ್ಲಿ ಅರ್ಜುನನ ಮೇಲೆ ಬಾಣಗಳನ್ನು ಬಿಟ್ಟು ತಡೆಯುತ್ತಿದ್ದರು. ಇವರೆಲ್ಲರೂ ಸೂರ್ಯಾಸ್ತಮಯವನ್ನೇ ನಿರೀಕ್ಷಿಸುತ್ತಾ ಆತುರದಿಂದ ಮೇಲೆ ಮೇಲೆ ಬಾಣಗಳನ್ನು ಬಿಡುವರು. ಆಗಾಗ ಗರ್ಜಿಸುವರು, ನಾಣನ್ನು ತಟ್ಟುವರು. ಮೇಘಗಳು ಮಳೆಯನ್ನು ಕರೆದಂತೆ ಶಸ್ತ್ರ ವರ್ಷವನ್ನು ಕರೆಯುವರು. ದಿವ್ಯಾಸ್ತ್ರ ಚಾತುರ್ಯಗಳನ್ನೆಲ್ಲ ತೋರಿಸುತ್ತಾ ಧನಂಜಯನ ಅಂಗಾಂಗಗಳಲ್ಲಿಯೂ ಬಾಣಗಳು ನಾಟುವಂತೆ ಮಾಡಿದರು. ಆದರೇನು, ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಅರ್ಜುನನು ತನ್ನ ಬಾಣಗಳಿಂದ ನಿವಾರಿಸುತ್ತಾ ಅನೇಕರನ್ನು ಕೆಡಹಿ ಸೈಂಧವನ ಕಡೆಗೆ ಹೋಗುತ್ತಿದ್ದನು. ಆಗ ಕರ್ಣನು ಮುಂದೆ ಬಂದು ಭೀಮ ಸಾತ್ವಿಕೆಗಳೊಡಗೂಡಿದ ಅರ್ಜುನನನ್ನು ಬಾಣಗಳಿಂದ ತಡೆದನು. ಅರ್ಜುನನು 10 ಪ್ರತಿಬಾಣಗಳಿಂದ ಕರ್ಣನನ್ನು ಪ್ರಹರಿಸಿದನು. ಭೀಮ ಸಾತ್ವಿಕೆಗಳು 3 ಬಾಣಗಳಿಂದ ಕರ್ಣನನ್ನು ಹೊಡೆದರು. ತಿರುಗಿ ಅರ್ಜುನನು 7 ಬಾಣಗಳನ್ನು ಕರ್ಣನ ಮೇಲೆ ಬಿಟ್ಟನು. ಅವುಗಳಲ್ಲಿ ಒಂದೊಂದನ್ನು ಕರ್ಣನು 60 ಬಾಣಗಳಿಂದ ಕತ್ತರಿಸಿದನು. ಕರ್ಣನೊಬ್ಬನೇ ಆ ಮೂವರನ್ನು ಎದುರಿಸಿ ಮಾಡಿದ ಯುದ್ಧವು ನೋಡುವವರಿಗೆ ಆಶ್ಚರ್ಯಕರವಾಯಿತು. ಆಮೇಲೆ ಅರ್ಜುನನು ಕರ್ಣನ ದೇಹ ಮರ್ಮಗಳಿಗೆಲ್ಲ ನಾಟುವಂತೆ 100 ಬಾಣಗಳನ್ನು ಹೊಡೆದನು. ಕರ್ಣನ ಸರ್ವಾಂಗಗಳಲ್ಲಿಯೂ ರಕ್ತವು ಕಿತ್ತುಕೊಂಡಿತು. ಆ ಸ್ಥಿತಿಯಲ್ಲಿಯೂ ಕರ್ಣನು ಹಿಂಜರಿಯದೆ 50 ಬಾಣಗಳಿಂದ ಅರ್ಜುನನನ್ನು ಹೊಡೆದನು. ಕರ್ಣನ ಈ ಹಸ್ತಲಾಘವವನ್ನು ಸಹಿಸಲಾರದೆ ಅರ್ಜುನನು 9 ಬಾಣಗಳಿಂದ ಕರ್ಣನ ಧನುಸ್ಸನ್ನು ಕತ್ತರಿಸಿ ಅವನ ಎದೆಗೆ ಗುರಿಯಿಟ್ಟು ಬಾಣಗಳನ್ನು ಹೊಡೆದನು. ಒಡನೆಯೇ ಕರ್ಣನು ಬೇರೆ ಬಿಲ್ಲನ್ನೆತ್ತಿಕೊಂಡು ಎಡಬಿಡದೆ 8,000 ಬಾಣಗಳನ್ನು ಪ್ರಯೋಗಿಸಿ ಅರ್ಜುನನನ್ನು ಬಾಣಗಳಿಂದ ಮರೆಸಿಬಿಟ್ಟನು. ಆದರೇನು, ಗಾಳಿಯು ಮಿಡತೆಗಳನ್ನು ಹೇಗೋ ಹಾಗೆ ಅರ್ಜುನನು ತನ್ನ ಬಾಣಗಳಿಂದ ಕರ್ಣನ ಬಾಣವರ್ಷಗಳನ್ನೆಲ್ಲ ತೂರಿ ಕರ್ಣನ ರಥವನ್ನು ತನ್ನ ಬಾಣಗಳಿಂದ ಮರೆಸಿದನು. ಆಗಲೇ ಕರ್ಣನನ್ನು ವಧಿಸುವ ಉದ್ದೇಶದಿಂದ ಸೂರ್ಯ ವರ್ಚಸ್ಸುಳ್ಳ ಒಂದು ಬಾಣವನ್ನು ಬಿಟ್ಟನು. ಅಶ್ವತ್ಥಾಮನು ಒಂದು ಅರ್ಧಚಂದ್ರ ಬಾಣದಿಂದ ಅದನ್ನು ನಡುದಾರಿಯಲ್ಲಿಯೇ ಕತ್ತರಿಸಿ ಕೆಡಹಿದನು. ತಿರುಗಿ ಕರ್ಣನು ಅರ್ಜುನನನ್ನು ಅನೇಕ ಸಹಸ್ರ ಬಾಣಗಳಿಂದ ಮುಚ್ಚಿದನು. ಕರ್ಣಾರ್ಜುನರಿಬ್ಬರು ಗೂಳಿಗಳಂತೆ ಕೋಪದಿಂದ ಗರ್ಜಿಸುತ್ತಾ ಒಬ್ಬರನ್ನೊಬ್ಬರು ಬಾಣಗಳಿಂದ ಮರೆಸಿದರು. ಬಾಣ ಸಮೂಹದಲ್ಲಿ ಅದೃಶ್ಯರಾಗಿದ್ದಂತೆಯೇ ಅವರು ಒಬ್ಬರನ್ನೊಬ್ಬರು, ಕರ್ಣ ನಿಲ್ಲು, ಪಾರ್ಥ, ಪಾರ್ಥನಾದ ನಾನು ಇಲ್ಲಿರುವೆನು ಎಂದು ಅರ್ಜುನನು, ಅರ್ಜುನ ನಿಲ್ಲು, ಇದೋ ನಾನು ಕರ್ಣನು ಎಂದು ಕರ್ಣನು ಮೂದಲಿಸುತ್ತಾ ವಿಚಿತ್ರವಾಗಿಯೂ ಲಘುವಾಗಿಯೂ ನಿರಾಯಾಸವಾಗಿಯೂ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು.
ಅವರ ಯುದ್ಧ ಚಾತುರ್ಯವು ನೋಡುವವರೆಲ್ಲರಿಗೂ ಆಶೆಯನ್ನು ಹುಟ್ಟಿಸುವಂತಿದ್ದಿತು. ಚಾರಣರೆಲ್ಲರೂ ಅವರಿಬ್ಬರನ್ನು ಸ್ತೋತ್ರ ಮಾಡುತ್ತಿದ್ದರು. ಆಗ ದುರ್ಯೋಧನನು ತನ್ನ ಸೈನ್ಯಗಳನ್ನು ಕುರಿತು, ಎಲೈ ಯೋಧರೇ, ಕರ್ಣನನ್ನು ಮಾತ್ರ ಎಚ್ಚರದಿಂದ ರಕ್ಷಿಸಿಕೊಳ್ಳಿರಿ. ಅರ್ಜುನನನ್ನು ಈ ಯುದ್ಧದಲ್ಲಿ ಕೊಲ್ಲದೆ ಅಥವಾ ಜಯಿಸದೆ ಕರ್ಣನು ಹಿಂತಿರುಗುವವನಲ್ಲ. ಅವನಿಗೆ ನೀವು ಬೆಂಬಲವಾಗಿದ್ದು ರಕ್ಷಿಸಿರಿ ಎಂದನು. ಇದೇ ಸಮಯದಲ್ಲಿ ಅರ್ಜುನನು 4 ಬಾಣಗಳಿಂದ ಕರ್ಣನ 4 ರಥಾಶ್ವಗಳನ್ನು ಕೊಂದು ಒಂದು ಭಲ್ಲದಿಂದ ಅವನ ಸಾರಥಿಯನ್ನು ರಥದಿಂದ ಕೆಳಕ್ಕೆ ಕೆಡಹಿದನು. ಕರ್ಣನನ್ನು ಬಾಣಗಳಿಂದ ಮುಚ್ಚಿದನು. ಆ ಬಾಣಗಳ ಬಲೆಯಲ್ಲಿ ಸಿಕ್ಕಿಬಿದ್ದ ಕರ್ಣನಿಗೆ ಹಿಂದು ಮುಂದು ತೋರದಂತಾಯಿತು. ಕರ್ಣನ ಆ ಸ್ಥಿತಿಯನ್ನು ನೋಡಿ ಅಶ್ವತ್ಥಾಮನು ಥಟ್ಟನೆ ಬಂದು ಕರ್ಣನನ್ನು ತನ್ನ ರಥಕ್ಕೇರಿಸಿಕೊಂಡು ತಿರುಗಿ ಅರ್ಜುನನೊಡನೆ ಯುದ್ಧಕ್ಕೆ ಸಿದ್ಧನಾದನು. ಶಲ್ಯನು ಅದೇ ಸಮಯದಲ್ಲಿ 30 ಬಾಣಗಳನ್ನು ಅರ್ಜುನನ ಮೇಲೆ ಬಿಟ್ಟನು. ಕೃಪನು ಒಂದು ಬಾಣದಿಂದ ಅರ್ಜುನನ ಮಾರ್ಗವನ್ನು ತಡೆದು 20 ಬಾಣಗಳಿಂದ ಕೃಷ್ಣನನ್ನು, 12 ಬಾಣಗಳಿಂದ ಅರ್ಜುನನನ್ನು ಬಲವಾಗಿ ಹೊಡೆದನು. ಇವರೆಲ್ಲರ ಹಿಂದೆ ಅವಿತುಕೊಂಡಿದ್ದ ಜಯದ್ರಥನು ಅರ್ಜುನನ ಮೇಲೆ 4 ಬಾಣಗಳನ್ನು ಹೊಡೆದನು. ವೃಷಸೇನನು 7 ಬಾಣಗಳನ್ನು ಹೊಡೆದನು. ಆದರೇನು, ಅರ್ಜುನನು ತನ್ನ ಹಸ್ತಲಾಘವದಿಂದ ಅಶ್ವತ್ಥಾಮ, ಶಲ್ಯ, ಸೈಂಧವ, ವೃಷಸೇನ, ಕೃಪಾಚಾರ್ಯರೆಂಬ ಇಷ್ಟು ಮಂದಿಯನ್ನು ಕ್ರಮವಾಗಿ 64, 100, 10, 3, 20 ಹೀಗೆ ಬೇರೆ ಬೇರೆ ಸಂಖ್ಯೆಯ ಬಾಣಗಳಿಂದ ಹೊಡೆದು ಸಿಂಹನಾದ ಮಾಡಿದನು. ನಿನ್ನವರೆಲ್ಲರೂ ಅರ್ಜುನನ ಪ್ರತಿಜ್ಞೆಗೆ ಹೇಗಾದರೂ ಭಂಗವನ್ನುಂಟು ಮಾಡಬೇಕೆಂಬ ದೃಢ ಸಂಕಲ್ಪದಿಂದ ಒಂದಾಗಿ ಸೇರಿ ಜೀವದಾಸೆಯನ್ನು ಬಿಟ್ಟು ಅರ್ಜುನನನ್ನು ಎಡಬಿಡದೆ ಹೊಡೆಯುತ್ತಿದ್ದರು. ಆಮೇಲೆ ಅರ್ಜುನನು ನಿನ್ನ ಮಕ್ಕಳನ್ನೆಲ್ಲ ಭಯಗೊಳಿಸುವಂತೆ ವಾರುಣಾಸ್ತ್ರವನ್ನು ಬಿಟ್ಟನು. ನಿನ್ನವರು ಅನೇಕ ರಥಗಳೊಡನೆ ಅರ್ಜುನನನ್ನು ಎದುರಿಸಿ ಬಾಣವರ್ಷವನ್ನು ಸುರಿಸುತ್ತಿದ್ದರು. ಭಯಂಕರ ಯುದ್ಧವು ನಡೆಯಿತು. ನಿನ್ನವರು ಬಹುಮಂದಿ ಗುಂಪುಗೂಡಿ ಸುತ್ತಲೂ ಬಾಣಗಳಿಂದ ಮುಚ್ಚಿದರೂ ಅರ್ಜುನನು ಧೈರ್ಯಗೆಡಲಿಲ್ಲ. ಆಗ ಅರ್ಜುನನು ಹಿಂದಿನ 12 ವರ್ಷಗಳಿಂದ ಕೌರವರು ತಮಗೆ ಕೊಟ್ಟ ಕಷ್ಟಗಳನ್ನು ನೆನೆಸಿಕೊಂಡು ಮೇಲೆ ಮೇಲೆ ಕೋಪಾವಿಷ್ಟನಾಗಿ ಆ ಕೌರವರನ್ನೆಲ್ಲ ಆಗಲೇ ತೀರಿಸಿ ಬಿಡಬೇಕೆಂದು ಗಾಂಡೀವದಿಂದ ಪರಂಪರೆಯಾಗಿ ಬಾಣಗಳನ್ನು ಹೊರಡಿಸಿದನು. ದಿಕ್ಕುಗಳೆಲ್ಲ ಅವನ ಬಾಣಗಳಿಂದ ಮರೆಯಾಯಿತು. ಅಂತರಿಕ್ಷವೆಲ್ಲ ಉರಿಯುವ ಕೊಳ್ಳಿಗಳಿಂದ ಆವರಿಸಿದಂತೆ ಬಾಣ ಜ್ವಾಲೆಗಳಿಂದ ಆವೃತವಾಯಿತು. ಮೃತ ಶರೀರಗಳ ಮೇಲೆ ಹದ್ದು, ಕಾಗೆ ಮೊದಲಾದ ಪಕ್ಷಿಗಳು ಎರಗುತ್ತಿದ್ದವು. ಹೊಂಬಣ್ಣದ ನಾಣಿನಿಂದ ಕೂಡಿದ ಧನುಸ್ಸನ್ನು ಬಾಗಿಸಿ ವಿಚ್ಛುತ್ತಿಯಿಲ್ಲದೆ ಬಾಣಗಳನ್ನೆಸೆಯುತ್ತಾ ಆನೆ ಕುದುರೆಗಳಿಂದ ತುಂಬಿದ ಕುರುಸೈನ್ಯಗಳನ್ನು ಸಾವಿರಾರು ಸಂಖ್ಯೆಯಿಂದ ಕೆಡಹುತ್ತಾ ಬಂದನು. ನಿನ್ನವರು ಕೂಡ ದೊಡ್ಡ ಗದೆಗಳು, ಉಕ್ಕಿನ ಪರಿಘಗಳು, ಕತ್ತಿ, ಶಕ್ತಿ, ಪ್ರಬಲ ಅಸ್ತ್ರಗಳು ಇವನ್ನೆಲ್ಲ ಎತ್ತಿಕೊಂಡು ಅರ್ಜುನನನ್ನು ನಾನಾ ಕಡೆಗಳಿಂದ ಎದುರಿಸಿ ತಡೆಯುತ್ತಿದ್ದರು. ಅರ್ಜುನನು ಪ್ರಳಯ ಮೇಘ ಧ್ವನಿಯಂತೆ ಘೋಷವುಳ್ಳದ್ದು ಇಂದ್ರಚಾಪಕ್ಕೆ ಸಮಾನವೂ ಆದ ತನ್ನ ಗಾಂಡೀವವನ್ನು ಎಳೆದೆಳೆದು ನಗು ಮುಖದಿಂದಲೇ ಬಾಣಗಳನ್ನು ಬಿಡುತ್ತಾ ನಿನ್ನವರನ್ನೆಲ್ಲ ಬಾಣದೊರಿಗೆ ಆಹುತಿ ಮಾಡಿ ಯಮರಾಷ್ಟ್ರವನ್ನು ಹೆಚ್ಚಿಸುತ್ತಿದ್ದನು. ಅರ್ಜುನನು ನಿನ್ನ ಕಡೆಯ ರಥ, ಗಜ, ತುರಗ, ಪದಾತಿಗಳಲ್ಲಿ ಹಲವನ್ನು ಕೊಂದು ನಿನ್ನವರ ಆಯುಧಗಳನ್ನೆಲ್ಲ ಮುರಿದು ನಿರಂಕುಶವಾಗಿ ಸಂಚರಿಸುತ್ತಿದ್ದನು. ಇದು 146ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.